ಈ ಘಟನೆ ನಮ್ಮ ಇಡೀ ದೇಶವನ್ನೇ ಬೆಚ್ಚಿಬೀಳಿಸುವಂಥದ್ದು. ಪ್ರತಿಯೊಬ್ಬ ತಂದೆತಾಯಿಯ ಮನಸ್ಸಿನಲ್ಲಿ ಭಯ, ಆತಂಕ ಮತ್ತು ಅಶಾಂತಿಯನ್ನು ಹುಟ್ಟಿಸಿದ ಅತ್ಯಂತ ಕರಾಳ ಹಾಗೂ ದುಃಖಕರ ಘಟನೆ ಇದಾಗಿದೆ. ಇದು ಕಲ್ಪಿತ ಕಥೆಯಲ್ಲ, ಸಂಪೂರ್ಣವಾಗಿ ನಿಜವಾದ ಘಟನೆ. 11, 14 ಮತ್ತು 16 ವರ್ಷದ 3 ಹೆಣ್ಣುಮಕ್ಕಳು ಅಕ್ಕ-ತಂಗಿಯರಾಗಿ ಒಂದೇ ಮನೆಯಲ್ಲಿ ಬೆಳೆದವರು ಈ ದುರ್ಘಟನೆಯಲ್ಲಿ ತಮ್ಮ ಅಮೂಲ್ಯ ಜೀವವನ್ನು ಕಳೆದುಕೊಂಡಿದ್ದಾರೆ. ಇವರ ಅಕಾಲಿಕ ಅಂತ್ಯವನ್ನು ಕೇಳಿದ ಪ್ರತಿಯೊಬ್ಬರೂ ಬೆಚ್ಚಿಬಿದ್ದು ಕಣ್ಣೀರಿಟ್ಟಿದ್ದಾರೆ. ಈ ಭೀಕರ ಘಟನೆಗೆ ಮೂಲ ಕಾರಣ ಒಂದು ಆನ್ಲೈನ್ ಆಟ. ಇಂದಿನ ಕಾಲದಲ್ಲಿ ಆನ್ಲೈನ್ ಆಟಗಳು ಕೇವಲ ಆಟಗಳಾಗಿ ಉಳಿದಿಲ್ಲ. ಅವು ಮಕ್ಕಳ ಮನಸ್ಸಿನೊಳಗೆ ನಿಧಾನವಾಗಿ ಪ್ರವೇಶಿಸಿ ಅವರ ಯೋಚನೆ, ಭಾವನೆ, ಕನಸು ಮತ್ತು ಭವಿಷ್ಯವನ್ನೇ ಆವರಿಸಿಕೊಂಡಿವೆ. ಈ ದುರ್ಘಟನೆಯು ಅದೇ ಸತ್ಯವನ್ನು ಅತ್ಯಂತ ನೋವಿನ ರೀತಿಯಲ್ಲಿ ನಮ್ಮ ಮುಂದೆ ಇಟ್ಟಿದೆ. ಈ 3 ಹೆಣ್ಣುಮಕ್ಕಳು ಅಕ್ಕ-ತಂಗಿಯರಾಗಿದ್ದು ಒಂದೇ ಮನೆಯಲ್ಲಿ ಒಂದೇ ವಾತಾವರಣದಲ್ಲಿ ಬೆಳೆದವರು. 11, 14 ಮತ್ತು 16 ವರ್ಷ ಎಂಬುದು ಜೀವನವನ್ನು ಅರ್ಥಮಾಡಿಕೊಳ್ಳುವ, ಭಾವನೆಗಳು ತೀವ್ರವಾಗಿರುವ, ಒಳ್ಳೆಯದು ಕೆಟ್ಟದು ಎನ್ನುವ ಗಡಿ ಸ್ಪಷ್ಟವಾಗಿರದ ವಯಸ್ಸು. ಈ ವಯಸ್ಸಿನಲ್ಲಿ ಮಕ್ಕಳು ಬಹಳ ಸುಲಭವಾಗಿ ಪ್ರಭಾವಿತರಾಗುತ್ತಾರೆ. ಯಾರಾದರೂ ಏನನ್ನಾದರೂ ಹೇಳಿದರೆ ಅದನ್ನು ಆಳವಾಗಿ ಯೋಚಿಸದೆ ನಂಬುವ ಮನಸ್ಥಿತಿ ಅವರದ್ದಾಗಿರುತ್ತದೆ. ವಿಶೇಷವಾಗಿ ಆನ್ಲೈನ್ ಜಗತ್ತಿನಲ್ಲಿ ಕಾಣುವ ಮಾತುಗಳು, ಸವಾಲುಗಳು, ಲೆವೆಲ್ಗಳು, ಗೆಲುವು ಸೋಲುಗಳು ಮಕ್ಕಳ ಮನಸ್ಸಿನಲ್ಲಿ ದೊಡ್ಡ ಅರ್ಥವನ್ನು ಪಡೆದುಕೊಳ್ಳುತ್ತವೆ. ಕೊರೋನಾ ಕಾಲದಲ್ಲಿ ಆನ್ಲೈನ್ ತರಗತಿಗಳು ಅನಿವಾರ್ಯವಾದವು. ಶಾಲೆ ಮುಚ್ಚಿದ್ದರಿಂದ ಮಕ್ಕಳ ಶಿಕ್ಷಣ ನಿಲ್ಲಬಾರದೆಂಬ ಒಳ್ಳೆಯ ಉದ್ದೇಶದಿಂದ ತಂದೆತಾಯಿಗಳು ಮೊಬೈಲ್ ಫೋನುಗಳನ್ನು ಮಕ್ಕಳ ಕೈಗೆ ಕೊಟ್ಟರು. ಅದು ತಪ್ಪೇನಲ್ಲ. ಆದರೆ ಆ ಮೊಬೈಲ್ ಒಂದೇ ಸಮಯದಲ್ಲಿ ಶಾಲೆಯ ಬಾಗಿಲಾಗಿದ್ದಂತೆ ಆಟಗಳ ಲೋಕದ ಬಾಗಿಲನ್ನೂ ತೆರೆದಿತು. ಆರಂಭದಲ್ಲಿ ತರಗತಿಗಾಗಿ ಬಳಸಿದ ಮೊಬೈಲ್ ನಂತರ ಆಟಗಳಿಗಾಗಿ ಬಳಕೆಯಾಗತೊಡಗಿತು. ಆಟದಿಂದ ಆಟಕ್ಕೆ, ಲೆವೆಲ್ನಿಂದ ಲೆವೆಲ್ಗೆ ಹೋಗುವಾಗ ಮಕ್ಕಳು ನಿಜವಾದ ಜಗತ್ತಿನಿಂದ ನಿಧಾನವಾಗಿ ದೂರ ಸರಿಯತೊಡಗಿದರು. ಈ 3 ಮಕ್ಕಳು ಸದಾ ಒಟ್ಟಿಗೆ ಇರುತ್ತಿದ್ದರು ಎಂಬುದೇ ಇಲ್ಲಿ ಇನ್ನೊಂದು ಅಪಾಯಕಾರಿಯಾದ ಅಂಶ. ಒಬ್ಬ ಮಗುವಿಗೆ ಒಂದು ಯೋಚನೆ ಬಂದರೆ ಅದು ಉಳಿದ ಇಬ್ಬರಿಗೂ ತಕ್ಷಣವೇ ಒಪ್ಪಿಗೆಯಾಗುತ್ತಿತ್ತು. ಒಬ್ಬರ ಮಾತಿಗೆ ಮತ್ತೊಬ್ಬರು ಬೆಂಬಲ ನೀಡುತ್ತಿದ್ದರು. ಆನ್ಲೈನ್ ಆಟದಲ್ಲೂ ಏನಾದರೂ ಸವಾಲು, ನಿಯಮ ಅಥವಾ ಭಾವನಾತ್ಮಕ ಒತ್ತಡ ಬಂದಾಗ ಅದನ್ನು ಪ್ರಶ್ನಿಸುವ ಬದಲು 3 ಅದನ್ನು ಸತ್ಯ ಎಂದು ಒಪ್ಪಿಕೊಂಡಿರಬಹುದು. ಇದು ಗುಂಪಿನ ಮನೋವಿಜ್ಞಾನ. ಒಟ್ಟಿಗೆ ಇದ್ದಾಗ ತಪ್ಪು ನಿರ್ಧಾರವೂ ಸರಿಯೆಂದು ಅನಿಸಿಬಿಡುತ್ತದೆ. ಆಟವು ಚಟವಾಗಿ ಪರಿವರ್ತನೆಯಾದಾಗ ಅದು ಮಕ್ಕಳ ಮೇಲೆ ಭಾವನಾತ್ಮಕ ಹಿಡಿತ ಸಾಧಿಸುತ್ತದೆ. ಈ ಲೆವೆಲ್ ದಾಟಲೇಬೇಕು, ಇದನ್ನು ನಿಲ್ಲಿಸಿದರೆ ಏನೋ ತಪ್ಪಾಗುತ್ತದೆ, ಆಟ ಹೇಳುವುದನ್ನು ಪಾಲಿಸದಿದ್ದರೆ ಪರಿಣಾಮ ಎದುರಾಗುತ್ತದೆ ಎಂಬ ಭಯಗಳು ಮಕ್ಕಳ ಮನಸ್ಸಿನಲ್ಲಿ ಬೇರೂರುತ್ತವೆ. ದೊಡ್ಡವರಿಗೆ ಇದು ಅಸಂಬದ್ಧವಾಗಿ ಕಾಣಬಹುದು, ಆದರೆ ಮಕ್ಕಳಿಗೆ ಅದು ಭಯಾನಕ ಸತ್ಯದಂತೆ ಅನಿಸುತ್ತದೆ. ಅವರು ಆ ಭಯದಿಂದ ಹೊರಗೆ ಬರಲು ಸಾಧ್ಯವಾಗದೆ ಆಟವೇ ತಮ್ಮ ಜೀವನದ ಕೇಂದ್ರ ಬಿಂದುವಾಗಿದೆ ಎಂದು ಭಾವಿಸುತ್ತಾರೆ. 4 ದಿನಗಳ ಹಿಂದೆ ಮಧ್ಯರಾತ್ರಿ ಸಮಯದಲ್ಲಿ ಬಂದ ಜೋರಾದ ಶಬ್ದವು ಈ ಒಳಗಿನ ಹೋರಾಟದ ಸೂಚನೆಯೇ ಇರಬಹುದು. ಮಕ್ಕಳ ಮನಸ್ಸಿನಲ್ಲಿ ನಡೆಯುತ್ತಿದ್ದ ಒತ್ತಡ, ಭಯ, ಗೊಂದಲ ಹೊರಗೆ ವ್ಯಕ್ತವಾಗಿರಬಹುದು. ಆದರೆ ಮಕ್ಕಳು ಯಾವಾಗಲೂ ಬಾಡಿಲು ಲಾಕ್ ಮಾಡಿಕೊಂಡು ಮಲಗುತ್ತಿದ್ದರಿಂದ ತಂದೆತಾಯಿಗಳು ಅದನ್ನು ಸಹಜವೆಂದುಕೊಂಡಿದ್ದಾರೆ. ಇಲ್ಲಿ ಯಾರನ್ನೂ ತಪ್ಪು ಹಿಡಿಯಲು ಸಾಧ್ಯವಿಲ್ಲ, ಏಕೆಂದರೆ ಪ್ರತಿಯೊಬ್ಬ ಪೋಷಕರೂ ತಮ್ಮ ಮಕ್ಕಳ ಮೇಲೆ ನಂಬಿಕೆ ಇಟ್ಟುಕೊಂಡಿರುತ್ತಾರೆ. ಬಾಗಿಲು ಮುರಿದು ಒಳಗೆ ಹೋದಾಗ ಕಂಡ ಖಾಲಿತನವು ಆ ಕ್ಷಣದಲ್ಲಿ ತಂದೆತಾಯಿಗಳ ಮನಸ್ಸನ್ನು ಹೇಗೆ ಚೂರು ಚೂರು ಮಾಡಿರಬಹುದು ಎಂಬುದನ್ನು ಊಹಿಸಲೂ ಸಾಧ್ಯವಿಲ್ಲ. 9ನೇ ಮಹಡಿಯಿಂದ ಒಂದರ ಹಿಂದೆ ಮತ್ತೊಬ್ಬರು ಹಾರಿ ತಮ್ಮ ಜೀವ ಕಳೆದುಕೊಂಡಿದ್ದಾರೆ ಎಂಬ ಸತ್ಯ ಯಾವುದೇ ತಂದೆತಾಯಿಯ ಜೀವನದಲ್ಲೂ ಅತಿ ದೊಡ್ಡ ದುಃಖ. ಅವರು ತಮ್ಮ ಮಕ್ಕಳನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ ಎಂಬ ಜ್ವಯಭಾವನೆಯೊಂದಿಗೆ ಬದುಕಬೇಕಾದ ಸ್ಥಿತಿ ಅತಿ ಭೀಕರವಾದದ್ದು. ಮಕ್ಕಳು ಬರೆದಿಟ್ಟ ಪತ್ರ ಈ ಘಟನೆಗೆ ಇನ್ನಷ್ಟು ಭಾರವನ್ನು ಸೇರಿಸುತ್ತದೆ. ಅಪ್ಪ, ಅಮ್ಮ, ನಮಗೆ ಕ್ಷಮಿಸಿ ಎನ್ನುವ ಮಾತುಗಳು ಮಕ್ಕಳ ಮನಸ್ಸಿನಲ್ಲಿ ತಪ್ಪು ಮಾಡಿಕೊಂಡೆವು ಎಂಬ ಅರಿವು ಇದ್ದರೂ ಆ ಆಟದ ಹಿಡಿತದಿಂದ ಹೊರಗೆ ಬರಲು ಅವರಿಗೆ ಶಕ್ತಿಯಿರಲಿಲ್ಲ ಎಂಬುದನ್ನು ತೋರಿಸುತ್ತದೆ. ನೀವು ನಿಲ್ಲಿಸಿರಿ ಎಂದು ಹೇಳಿದ ಆನ್ಲೈನ್ ಆಟವನ್ನೇ ನಾವು ತುಂಬಾ ಪ್ರೀತಿಸುತ್ತಿದ್ದೇವೆ ಎಂದು ಬರೆಯುವುದು ಆಟವು ಅವರ ಮನಸ್ಸಿನಲ್ಲಿ ಎಷ್ಟು ಆಳವಾಗಿ ಬೇರು ಬಿತ್ತಿತು ಎಂಬುದಕ್ಕೆ ಸಾಕ್ಷಿ. ಇಲ್ಲಿ ಒಂದು ವಿಷಯ ಬಹಳ ಸ್ಪಷ್ಟವಾಗುತ್ತದೆ. ಮೊಬೈಲ್ ಅಥವಾ ಆನ್ಲೈನ್ ಆಟವೇ ಶತ್ರುವಲ್ಲ, ಅದನ್ನು ನಿಯಂತ್ರಣವಿಲ್ಲದೆ ಮಿತಿಯಿಲ್ಲದೆ ಬಳಸಿದಾಗ ಉಂಟಾಗುವ ಪರಿಣಾಮವೇ ಅಪಾಯಕಾರಿ. ಮಕ್ಕಳು ತಮ್ಮ ಭಾವನೆಗಳನ್ನು, ಭಯಗಳನ್ನು, ಅನುಭವಗಳನ್ನು ಪೋಷಕರೊಂದಿಗೆ ಹಂಚಿಕೊಳ್ಳದ ಹಂತಕ್ಕೆ ಬಂದಾಗ ಅಪಾಯ ಆರಂಭವಾಗುತ್ತದೆ.
ಮಕ್ಕಳು ಮೌನವಾಗುತ್ತಿದ್ದಂತೆ ಒಳಗೆ ಏನೋ ತಪ್ಪಾಗುತ್ತಿದೆ ಎಂಬ ಸೂಚನೆ ಅದು. ಈ ಘಟನೆ ನಮಗೆ ನೀಡುವ ಸಂದೇಶ ಅತ್ಯಂತ ಗಂಭೀರವಾದದ್ದು. ಇದು ಕೇವಲ ಒಂದು ಕುಟುಂಬದ ಕಥೆಯಲ್ಲ, ಇದು ಪ್ರತಿಯೊಬ್ಬ ತಂದೆತಾಯಿಗೂ, ಪ್ರತಿಯೊಬ್ಬ ಮಕ್ಕಳಿಗೂ ಎಚ್ಚರಿಕೆಯ ಸಂದೇಶ. ಮಕ್ಕಳ ಕೈಯಲ್ಲಿರುವ ಮೊಬೈಲನ್ನು ಗಮನಿಸುವುದು ಮಾತ್ರವಲ್ಲ, ಅವರ ಮನಸ್ಸಿನಲ್ಲಿ ಏನಾಗುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು. ಆಟ ಆಡುತ್ತಿರುವಾಗ ಅವರು ಹೇಗೆ ಬದಲಾಗುತ್ತಿದ್ದಾರೆ, ಹೆಚ್ಚು ಕೋಪವಾಗುತ್ತಿದೆಯೇ, ಒಂಟಿತನಕ್ಕೆ ಹೋಗುತ್ತಿದೆಯೇ, ಭಯಭೀತರಾಗುತ್ತಿದೆಯೇ ಎಂಬುದನ್ನು ಗಮನಿಸಬೇಕು. ಈ ವಿಡಿಯೋ ಮೂಲಕ ಹೇಳಲು ಬಯಸುವುದು ಒಂದೇ: ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಳಬೇಕು. ಮಕ್ಕಳೊಂದಿಗೆ ಮಾತನಾಡಬೇಕು, ಅವರನ್ನು ತಿದ್ದಬೇಕು, ಅವಶ್ಯವಾದರೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಏಕೆಂದರೆ ಒಂದು ಕ್ಷಣದ ನಿರ್ಲಕ್ಷ್ಯ, ಒಂದು ಮೌನ, ಒಂದು ನಂತರ ನೋಡೋಣ ಎಂಬ ನಿರ್ಧಾರ ಒಂದು ಸಂಪೂರ್ಣ ಜೀವನವನ್ನೇ ಕಿತ್ತುಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ಇಂತಹ ನೋವು ಮತ್ತೆ ಯಾವ ಕುಟುಂಬಕ್ಕೂ ಬರಬಾರದು ಎಂಬುದೇ ಈ ಕಥೆಯ ಹಿಂದೆಯಿರುವ ಆಳವಾದ ಆಶಯ. ಈ ಮೂವರು ಹೆಣ್ಣುಮಕ್ಕಳು ಮೊಬೈಲ್ ಫೋನ್ನಲ್ಲಿ ಅತಿಯಾಗಿ ತೊಡಗಿಸಿಕೊಂಡಿರುವುದನ್ನು ಮೊದಲಿನಿಂದಲೂ ತಂದೆತಾಯಿ ಗಮನಿಸಿದ್ದರು. ವಿಶೇಷವಾಗಿ ತಂದೆತಾಯಿ ಕೆಲಸಕ್ಕೆ ಹೋದ ಸಮಯದಲ್ಲಿ ಮಕ್ಕಳು ಮೊಬೈಲ್ನಿಂದ ದೂರವಾಗದೆ ಗಂಟೆಗಟ್ಟಲೆ ಅದರಲ್ಲಿ ಮುಳುಗಿ ಹೋಗಿರುತ್ತಿದ್ದರು. ಹೊರಗೆ ನೋಡಿದರೆ ಅದು ಆನ್ಲೈನ್ ಕ್ಲಾಸ್ ಅಥವಾ ಸಾಮಾನ್ಯ ಆಟದಂತೆ ಕಾಣುತ್ತಿದ್ದರಿಂದ ಮೊದಲಿಗೆ ತಂದೆತಾಯಿಗಳಿಗೆ ಹೆಚ್ಚು ಅನುಮಾನ ಬರಲಿಲ್ಲ. ಆದರೆ ನಿಧಾನವಾಗಿ ಮಕ್ಕಳ ವರ್ತನೆಯಲ್ಲಿ ಬದಲಾವಣೆ ಕಾಣಿಸತೊಡಗಿತು. ತಂದೆತಾಯಿ ಏನಾದರೂ ಕೇಳಿದಾಗ ಮಕ್ಕಳು ಸರಿಯಾದ ಉತ್ತರ ಕೊಡದೆ ತಪ್ಪಿಸಿಕೊಳ್ಳುತ್ತಿದ್ದರು. ಕೆಲವೊಮ್ಮೆ ಸುಳ್ಳು ಕಾರಣಗಳನ್ನು ಹೇಳುತ್ತಿದ್ದರು, ಕೆಲವೊಮ್ಮೆ ಕೋಪಗೊಳ್ಳುತ್ತಿದ್ದರು. ಮೊದಲು ನಿಯಮಿತವಾಗಿ ಶಾಲೆಗೆ ಹೋಗುತ್ತಿದ್ದ ಮಕ್ಕಳು ನಂತರ ಒದ್ದೊಬ್ಬರಾಗಿ ಶಾಲೆಗೆ ಹೋಗುವುದನ್ನು ಕಡಿಮೆ ಮಾಡತೊಡಗಿದರು. ಓದಿನಲ್ಲಿ ಆಸಕ್ತಿ ಕುಗ್ಗತೊಡಗಿತು. ಅಂಕಗಳು ಇಳಿಯತೊಡಗಿದವು. ಕೆಲವೊಮ್ಮೆ ಪರೀಕ್ಷೆಯಲ್ಲಿ ಫೇಲ್ ಆಗುವ ಹಂತಕ್ಕೂ ಬಂದರು. ಇದನ್ನು ನೋಡಿದಾಗ ತಂದೆತಾಯಿಗಳ ಮನಸ್ಸಿನಲ್ಲಿ ಭಾರೀ ಚಿಂತೆ ಶುರುವಾಯಿತು. ಮಕ್ಕಳ ವರ್ತನೆಯಲ್ಲಿ ಏನೋ ದೊಡ್ಡ ಸಮಸ್ಯೆ ಇದೆ ಎಂದು ಅರಿತ ತಂದೆತಾಯಿಗಳು ವಿಚಾರಿಸಿದಾಗ ಸತ್ಯ ನಿಧಾನವಾಗಿ ಹೊರಬಂದಿತು. ಈ ಮೂವರು ಹೆಣ್ಣುಮಕ್ಕಳು ಒಂದು ಆನ್ಲೈನ್ ಗೇಮ್ನ ಚಾಟ್ಗೆ ಬಿದ್ದಿದ್ದಾರೆ ಎಂಬುದು ಅವರಿಗೆ ಗೊತ್ತಾಯಿತು. ಅದು ಸಾಮಾನ್ಯ ಆಟವಲ್ಲ. ಆ ಆಟದಲ್ಲಿ ಆಟಗಾರರೊಂದಿಗೆ ಮಾತನಾಡುವ, ಸೂಚನೆಗಳನ್ನು ಪಾಲಿಸುವ, ಸವಾಲುಗಳನ್ನು ಸ್ವೀಕರಿಸುವಂತಹ ವ್ಯವಸ್ಥೆಯಿತ್ತು. ಮಕ್ಕಳ ಮನಸ್ಸನ್ನು ಹಿಡಿತಕ್ಕೆ ತೆಗೆದುಕೊಳ್ಳುವಂತೆ ಆ ಗೇಮ್ ರೂಪಿಸಲಾಗಿತ್ತು. ಆ ಆಟದಲ್ಲಿ ಒಂದೊಂದಾಗಿ ಟಾಸ್ಕ್ಗಳನ್ನು ನೀಡಲಾಗುತ್ತಿತ್ತು. ಮೊದಲಿಗೆ ತುಂಬಾ ಸರಳವಾದ ಕೆಲಸಗಳು, ಉದಾಹರಣೆಗೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಆನ್ಲೈನ್ ಆಗಿರುವುದು, ಯಾರಿಗೂ ಹೇಳದೆ ಆಟ ಆಡುತ್ತಿರುವುದು. ನಂತರದ ಹಂತಗಳಲ್ಲಿ ಶಾಲೆಗೆ ರಜೆ ಹಾಕುವಂತೆ, ಸುಳ್ಳು ಹೇಳುವಂತೆ, ಮಧ್ಯರಾತ್ರಿ ಮನೆಯಿಂದ ಹೊರಗೆ ಹೋಗುವಂತೆ ಧೈರ್ಯ ಪರೀಕ್ಷಿಸುವ ಟಾಸ್ಕ್ಗಳು ಬರುತ್ತಿದ್ದವು. ನಿಮ್ಮ ಧೈರ್ಯ ಎಷ್ಟು ಇದೆ ಎಂದು ಪ್ರಶ್ನಿಸುವ ರೀತಿಯಲ್ಲಿ ಆ ಆಟ ಮಕ್ಕಳನ್ನು ಮುಂದಿನ ಹಂತಕ್ಕೆ ತಳ್ಳುತ್ತಿತ್ತು. ಈ ಚಾಟ್ ಮತ್ತು ಟಾಸ್ಕ್ಗಳ ಬಲೆಗೆ ಈ ಮೂವರು ಮಕ್ಕಳು ಸಂಪೂರ್ಣವಾಗಿ ಸಿಲುಕಿದ್ದರು. ಮಕ್ಕಳು ಮೊಬೈಲ್ಗೆ ಇಷ್ಟು ಅಂಟಿಕೊಂಡಿರುವುದನ್ನು ತಂದೆತಾಯಿಗಳು ಕೊನೆಗೂ ಕಠಿಣ ನಿರ್ಧಾರ ತೆಗೆದುಕೊಂಡರು. ಮಕ್ಕಳಿಗೆ ಮೊಬೈಲ್ ಸಿಗದಂತೆ ಮಾಡಿದರು. ಇದರಿಂದ ಮನೆಯಲ್ಲಿ ಜಗಳಗಳು ಶುರುವಾಯಿತು. ಮಕ್ಕಳು ಕಿರುಚುತ್ತಿದ್ದರು, ಅಳುತ್ತಿದ್ದರು, ಕೆಲವೊಮ್ಮೆ ತಂದೆತಾಯಿಗಳೊಂದಿಗೆ ಜಗಳಾಡಿ ಬಲವಂತವಾಗಿ ಫೋನ್ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ತಂದೆತಾಯಿಗಳು ಮಕ್ಕಳ ಭವಿಷ್ಯಕ್ಕಾಗಿ, ಅವರ ಒಳ್ಳೆಯದಕ್ಕಾಗಿ ಮೊಬೈಲನ್ನು ಕಿತ್ತುಕೊಂಡು ಇಟ್ಟುಕೊಳ್ಳುತ್ತಿದ್ದರು. ಇದೇ ರೀತಿಯ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಮುಂದುವರಿಯುತ್ತಿತ್ತು. ಈ ಎಲ್ಲಾ ಘಟನೆಗಳ ನಂತರ ಮಕ್ಕಳ ಅಕಾಲಿಕ ಸಾವಿನ ಬಗ್ಗೆ ತಂದೆತಾಯಿಗಳು ತಾವೇ ತಮ್ಮನ್ನು ದೋಷಾರೋಪಣೆ ಮಾಡಿಕೊಂಡಿದ್ದಾರೆ. ನಾವು ಮಕ್ಕಳಿಗೆ ಮೊಬೈಲ್ ಕೊಡಲಿಲ್ಲ, ಅದರಿಂದಲೇ ಅವರು ಆತ್ಮಹತ್ಯೆ ಮಾಡಿಕೊಂಡರು ಎಂದು ತಮ್ಮ ಮನಸ್ಸಿನಲ್ಲಿ ನೊಂದುಕೊಂಡಿದ್ದಾರೆ. ಆದರೆ ವಾಸ್ತವದಲ್ಲಿ ಸತ್ಯ ಅದಲ್ಲ. ನಿಜವಾದ ಕಾರಣ ಆನ್ಲೈನ್ ಗೇಮ್ನ ಕೊನೆಯ ಟಾಸ್ಕ್. ಆ ಟಾಸ್ಕ್ನಲ್ಲಿ ನಿಮ್ಮ ಧೈರ್ಯ ಎಷ್ಟು ಇದೆ ಎಂದು ನಮಗೆ ತೋರಿಸಿ, ನೀವು ಎಲ್ಲರಿಂದಲೂ ದೂರವಾಗಬೇಕು ಎಂಬ ಭಯಾನಕ ಸಂದೇಶ ಇತ್ತು. ಅದನ್ನೇ ಸತ್ಯ ಎಂದು ನಂಬಿದ ಮಕ್ಕಳು ಆಟ ಹೇಳಿದಂತೆ ನಡೆದು 9ನೇ ಮಹಡಿಯಿಂದ ಹಾರಿ ತಮ್ಮ ಜೀವ ಕಳೆದುಕೊಂಡಿದ್ದಾರೆ. ಈ ಘಟನೆಯಿಂದ ಒಂದು ವಿಷಯ ಬಹಳ ಸ್ಪಷ್ಟವಾಗುತ್ತದೆ: ಮಕ್ಕಳಿಗೆ ಮೊಬೈಲ್ ಕೊಟ್ಟಿದ್ದೇ ತಪ್ಪಲ್ಲ, ಮೊಬೈಲ್ ಬಳಕೆಯನ್ನು ಗಮನಿಸದೆ ಬೀಳುವುದೇ ದೊಡ್ಡ ಅಪಾಯ. ಪೋಷಕರೇ, ನಿಮ್ಮ ಮಕ್ಕಳು ನಿಮ್ಮ ನಿಜವಾದ ಆಸ್ತಿ. ಹಣ, ಮನೆ, ಆಸ್ತಿಗಿಂತಲೂ ಮಕ್ಕಳ ಜೀವ ಅಮೂಲ್ಯ. ದಿನದಲ್ಲಿ ಸ್ವಲ್ಪ ಸಮಯವಾದರೂ ಮಕ್ಕಳ ಜೊತೆಗೆ ಕಳೆಯಿರಿ. ಅವರೊಂದಿಗೆ ಮಾತನಾಡಿ, ಅವರ ಮನಸ್ಸಿನೊಳಗೆ ಏನು ನಡೆಯುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ಪ್ರೀತಿ ನೀಡಿ, ವಿಶ್ವಾಸ ನೀಡಿ. ನಿಮ್ಮ ಮಕ್ಕಳ ಬದುಕಿನಲ್ಲಿ ನಿಮ್ಮ ಹಾಜರಾತಿಯೇ ನಿಮಗೆ ಅತಿ ದೊಡ್ಡ ರಕ್ಷಣೆ.